ಶ್ರೀಯುತ ರಾಜೀವ್ ಗೌಡರವರು ಮೂಲತಃ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯವರು. ಆದರೆ ತನ್ನ ತಾಯಿಯ ಊರು ಶಿಡ್ಲಘಟ್ಟ ಆದ್ದರಿಂದ ಹುಟ್ಟಿ ಬೆಳೆದಂತಹ ವಾತಾವರಣವನ್ನ ಅಗಾಧವಾಗಿ ಪ್ರೀತಿಸುತ್ತಾರೆ ಶ್ರೀಯುತ ರಾಜೀವ್ ಗೌಡ. ಕ್ಷೇತ್ರದ ಜನತೆಗೆ ಏನಾದರೂ ಸಹಾಯ ಮಾಡಬೇಕು, ಅವರೆಲ್ಲರೂ ಕೂಡ ಮುಂದುವರಿಬೇಕು, ಕ್ಷೇತ್ರ ಅಭಿವೃದ್ಧಿಯಾಗಬೇಕು ಅನ್ನುವಂತಹ ದೂರದೃಷ್ಟಿಯ ಕನಸನ್ನು ಹೊತ್ತಿದ್ದಾರೆ ಶ್ರೀಯುತ ರಾಜೀವ್ ಗೌಡರು. ಇದಕ್ಕಾಗಿ ಹಗಲಿರುಳೆನ್ನದೆ ತಮ್ಮದ್ದೇ ಆದಂತಹ ಎಬಿಡಿ ಸಂಸ್ಥೆಯ ಅಂಗಸಂಸ್ಥೆಯಾಗಿ ಎಬಿಡಿ ಟ್ರಸ್ಟ್ ಅನ್ನು ಸಹ ಸ್ಥಾಪನೆ ಮಾಡಿದ್ದಾರೆ. ಈ ಮುಖೇನ ಹಲವಾರು ಅಭಿವೃದ್ಧಿ ಕೈಂಕರ್ಯಗಳು, ಗ್ರಾಮದ ಜನತೆಯ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಅನೇಕ ಯುವಕರ ಗುಂಪುಗಳನ್ನು ತಂಡಗಳನ್ನು ಮಾಡಿ ಅದಕ್ಕೆ ಶ್ರಮಿಸ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು, ಅದು ಆರೋಗ್ಯ ಆಗಿರಬಹುದು, ಶೈಕ್ಷಣಿಕ ಸಮಸ್ಯೆ ಆಗಿರಬಹುದು, ಹೀಗೆ ಹಲವು ವಿಚಾರಗಳಲ್ಲಿ ಸಮಸ್ಯೆ ಅಂತ ಬಂದವರಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡುವಂತಹ ಕೊಡುಗೈ ದಾನಿ ಶ್ರೀಯುತ ರಾಜೀವ್ ಗೌಡ. ತಮ್ಮ ತಂದೆ ತಾಯಿಯಿಂದ ಬಂದಂತಹ ಬಳುವಳಿ ಅಂದ್ರೆ ಅದು ಇತರರ ಮೇಲಿನ ಅಪಾರವಾದಂತಹ ಪ್ರೀತಿ ಮತ್ತು ಸಹಾಯದ ಗುಣ. ಅದನ್ನೇ ಇಂದಿಗೂ ಕೂಡ ಮುಂದುವರೆಸಿಕೊಂಡು ಹೋಗ್ತಾ ಇರುವ ಶ್ರೀಯುತ ರಾಜೀವ್ ಗೌಡರಿಗೆ ಅವರ ಪತ್ನಿ ಸಹನಾ ರಾಜೀವ್ ಗೌಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಎಲ್ಲ ವಿಚಾರಗಳಲ್ಲಿಯೂ ಕೂಡ ತಮ್ಮ ಸಲಹೆ ಸೂಚನೆಗಳನ್ನು ಕೊಡ್ತಾ ಆ ಯಶಸ್ವಿ ಪುರುಷನ ಹಿಂದೆ ಬೆಂಗಾವಲಾಗಿ ನಿಂತಿದ್ದಾರೆ. ಶಿಡ್ಲಘಟ್ಟದ ಜನರಿಗೂ ಕೂಡ ರಾಜೀವ್ ಗೌಡ್ರು ಅಂದ್ರೆ ಬಹಳ ಪ್ರೀತಿ. ಯಾವುದೇ ಕಾರ್ಯಕ್ರಮವಾಗಲಿ, ಯಾವುದೇ ಸಮಾರಂಭವಾಗಲಿ ಅಲ್ಲಿ ರಾಜೀವ್ ಗೌಡ್ರನ್ನ ಎಲ್ಲರೂ ಸ್ಮರಿಸಿಕೊಳ್ತಾರೆ. ಕೊರೋನಾ ಸಂದರ್ಭದಲ್ಲಂತೂ ರಾಜೀವ್ ಗೌಡರು ಸಹಾಯ ಮಾಡದೇ ಇದ್ದಂತಹ ಕ್ಷೇತ್ರಗಳೇ ಇಲ್ಲ. ಆಂಬ್ಯುಲೆನ್ಸ್, ಮೆಡಿಸಿನ್ ಕಿಟ್ಗಳು, ಆಹಾರದ ಕಿಟ್ಗಳು, ದಿನಸಿ ವಸ್ತುಗಳು, ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಧನ ಸಹಾಯಗಳು, ಹೀಗೆ ಒಂದ ಎರಡ ಹಲವು ಯೋಜನೆಗಳಿಗೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಕುಡಿಯುವ ನೀರಿಗೆ ತತ್ವಾರ ಇರುವಂತಹ ಅನೇಕ ಸ್ಥಳಗಳಲ್ಲಿ ತಮ್ಮ ಸ್ವಂತ ಹಣದಿಂದ ಕುಡಿಯುವ ನೀರಿನ ಬೋರ್ವೆಲ್ಗಳನ್ನು ಕೊರೆಸಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ
ಅನೇಕರಿಗೆ ದಾರಿದೀಪವಾಗಿದ್ದಾರೆ. ಶೈಕ್ಷಣಿಕ ಅಭಿವೃದ್ಧಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಉನ್ನತೀಕರಣಕ್ಕಾಗಿ ಅನೇಕ ಸ್ಕಾಲರ್ಶಿಪ್ ಯೋಜನೆಗಳು, ಬಹುಮಾನಗಳನ್ನು ಕೂಡ ಆಯೋಜಿಸಿದ್ದಾರೆ. ಇನ್ನು ಯುವಕರಿಗೆ ಸ್ಫೂರ್ತಿಯಾಗಿರುವಂತಹ ಶ್ರೀಯುತ ರಾಜೀವ್ ಗೌಡರು ಅನೇಕ ಕ್ರೀಡಾಪಟುಗಳಿಗೆ ವಿಶ್ವ ದರ್ಜೆಯ ಸೌಲಭ್ಯಗಳು ಸಿಗಲಿ ಅಂತ ಆಶಿಸ್ತಾರೆ. ಹಾಗಾಗಿ ಅನೇಕ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನು ಕೂಡ ಮಾಡಿದ್ದಾರೆ. ಅನೇಕ ಟೂರ್ನಮೆಂಟ್ಗಳು, ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್ ಹೀಗೆ ಯುವಕರ ಗುಂಪನ್ನು ಹುರಿದುಂಬಿಸುವ ಕೆಲಸ ಮಾಡ್ತಾ ಇದ್ದಾರೆ. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅಪಾರ ಜನಪ್ರಿಯತೆ ಹೊಂದಿರುವ ಶ್ರೀಯುತ ರಾಜೀವ್ ಗೌಡರು ಜನ ಮನ್ನಣೆ ಗಳಿಸಿದ್ದಾರೆ. ತಮ್ಮ ಕೈಲಾದ ಸಹಾಯ ಮಾಡುತ್ತಾ ಸೇವೆಯೇ ಪರಮೋ ಧರ್ಮ ಎಂದು ನಂಬಿರುವ ಶ್ರೀಯುತ ರಾಜೀವ್ ಗೌಡರು 100 ಕಾಲ ಬಾಳಲಿ ಅಂತ ಜನ ಅವರನ್ನ ಆಶೀರ್ವದಿಸಿದ್ದಾರೆ. ತಲಕಾಯ ಬೆಟ್ಟ ಗ್ರಾಮದಲ್ಲಿ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದ ಪ್ರಯುಕ್ತ ರಾಜೀವ್ ಗೌಡರವರು ಮತ್ತು ಶ್ರೀಮತಿ ಸಹನಾ ರಾಜೀವ್ ಗೌಡರವರು ಹಾಗೂ ಎಬಿಡಿ ಗ್ರೂಪ್ ಟ್ರಸ್ಟ್ ಸದಸ್ಯರು ಮತ್ತು ಅಪಾರ ಸಂಖ್ಯೆಯ ಜನ ಭಾಗವಹಿಸಿ ದೇವರ ಕೃಪೆಗೆ ಭಾಗಿಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದರು. ಹಾಗೂ ಎಬಿಡಿ ಗ್ರೂಪ್ ಟ್ರಸ್ಟ್ ವತಿಯಿಂದ ಸುಮಾರು 50,000ಕ್ಕೂ ಅಧಿಕ ಜನರಿಗೆ ಉಚಿತ ಊಟ, ದೇವಾಲಯ ಮತ್ತು ಕಲ್ಯಾಣ ಮಂಟಪಕ್ಕೆ ಉಚಿತ ಬೋರ್ವೆಲ್ ವ್ಯವಸ್ಥೆ ಮತ್ತು ಉಚಿತ ಆಂಬ್ಯುಲೆನ್ಸ್ ಸೇವೆ ಮತ್ತು ಕಲ್ಯಾಣ ಮಂಟಪಕ್ಕೆ ಉಚಿತವಾಗಿ ಸುಮಾರು 8.5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಪೇಂಟಿಂಗ್ ಅನ್ನ ಮಾಡಿಸಿಕೊಡಲಾಗಿದೆ. ಗ್ರಾಮಸ್ಥರು ವಿಜೃಂಭಣೆಯಿಂದ ಶ್ರೀಯುತ ರಾಜೀವ್ ಗೌಡ ದಂಪತಿಗಳನ್ನು ಆತ್ಮೀಯವಾಗಿ ಸೇಬಿನ ಹಾರ ಹಾಕುವುದರ ಮುಖಾಂತರ ಬರಮಾಡಿಕೊಂಡರು. ಇನ್ನು ದೇವಾಲಯದ ಜಾತ್ರೆಯ ಅಲಂಕಾರಕ್ಕೆ ಸುಮಾರು 50,000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿಯೂ ಕೂಡ ಅವರು ಮತ್ತಷ್ಟು ಅಭಿವೃದ್ಧಿಯತ್ತ ಸಾಗಲಿ, ಮತ್ತಷ್ಟು ಜನಸೇವೆಯ ಕೈಂಕರ್ಯಗಳು ಹೀಗೆಯೇ ಮುಂದುವರಿಯಲಿ ಅಂತ ಜನ ಕೂಡ ಆಶಿಸುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.